ಬ್ರೇಕ್ನ ನಂತರ ರೇಣುಕಾಚಾರ್ಯ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇವರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆದರೂ ಕೂಡ ಪಕ್ಷದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಾಜಕಾರಣಿಯಾದವರು ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡಿರಬೇಕು, ಸೀರಿಯಸ್ ಆಗಿರಬೇಕು ಅಂತೇನೂ ಇಲ್ಲ. ಹಾಗಂತ ಹೇಳಿ ಇವರು ಕೂಡ ಕಲರ್ಫುಲ್ ಆದಂತಹ ಬಟ್ಟೆಗಳನ್ನ ಹಾಕ್ತಾರೆ. ಜೊತೆಗೆ ಕಲರ್ಫುಲ್ ಮಿನಿಸ್ಟ್ರು ಅಂತ ಕೂಡ ಹೆಸರನ್ನ ಪಡ್ಕೊಂಡಿದ್ದಾರೆ. ರೇಣುಕಾಚಾರ್ಯ ಅವರು ಒಂದ್ ವೇಳೆ ರಾಜಕಾರಣಿ ಆಗದೆ ಇದ್ದಿದ್ರೆ ಏನಾಗ್ತಿದ್ರು? ರಾಜಕಾರಣಿ ಆಗದೆ ಇದ್ರೆ ಡ್ಯಾನ್ಸರಾ ಸರ್? ವ್ಯಾಪಾರ, ಡ್ಯಾನ್ಸ್ ಟೀಚರ್, ಬಿಸ್ನೆಸ್, ಗಂಗಮ್ ಸ್ಟಾರ್ ಆಗ್ತಿದ್ರು. ವೀಕ್ಷಕರಾಗಿ ನಾವಿರ್ತೀವಿ ಅಷ್ಟೇ. ಓಕೆ, ಬಿಸ್ನೆಸ್ ಅಂದರೆ ಯಾವ ಥರ? ನಮ್ಮದು ಬಿಸ್ನೆಸ್ಸು ಬೋರ್ವೆಲ್ಲು, ಪಂಪ್ ಸೆಟ್ಟು, ಈ ರೀತಿ ವ್ಯಾಪಾರ, ಅಲ್ಲ ರೈತರ ಜೊತೆ ಸಂಪರ್ಕ. ಅಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರಾ ಅಥವಾ ನಿಮ್ಗೆ ಏನಾದ್ರು ಆಸೆ ಇತ್ತ ನಾ ಇಂಥದ್ದೊಂದು ಬಿಸ್ನೆಸ್ ಮಾಡಬೇಕು ಅಂತ? ಬೇರೆ ಬಿಸ್ನೆಸ್ಸಲ್ಲಿ ಇದ್ಕೊಂಡೆ ಶಿಕ್ಷಣ ಸಂಸ್ಥೆಗಳು ಓಪನ್ ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ಆನಂತರ ರಾಜಕಾರಣಕ್ಕೆ ಬಂದ್ವಿ. ಓಕೆ, ತಾಯಿ ಕನಸನ್ನೇನೋ ಈಡೇರಿಸಿದ್ರಿ, ಆದರೆ ತಂದೆ ಕನಸು ಎಲ್ಲೋ ಒಂದು ಕಡೆ ಹಾಗೆ ಉಳ್ಕೊಂಡ್ಬಿಡ್ತು. ವಕೀಲರಾಗಬೇಕು ಅಂತ ಆಸೆ ಪಟ್ಟಿದ್ರು. ಆ ನೋವು ಎಲ್ಲೂ ಕಾಡ್ತಾ ಇಲ್ವಾ? ತಾಯಿ ಕನಸು ತಂದೆ ಕನಸನ್ನು ಒಟ್ಟೊಟ್ಟಿಗೆ ಈಡೇರಿಸಿದ ನಂಬಿಕೆ ಇದೆ. ಓಕೆ, ವಾದ ವಿವಾದಗಳನ್ನ ರಾಜಕಾರಣದಲ್ಲಿ ಮಾಡ್ತಿದ್ದೀರಿ ಅಂತ. ರಾಜಕಾರಣಿಯಾಗಿ ಯಾವ ಲಾರ್ಗಿಂತ ಚರ್ಚೆಗಳಲ್ಲಿ ಭಾಗವಹಿಸ್ತೀವಿ. ಹೌದಾ? ಎರಡೂ ತಂದೆ ತಾಯಿ ಬಯಕನ್ನ ಎರಡೂ ನಾನು ಈಡೇರಿಸಿದ್ರೆ ನಿಮಗೆ ಅವ್ರಿಗೆ ಸಮಾಧಾನ ನನ್ನ ಮನಸ್ಸಿಗೆ. ಬಟ್ ಅಮ್ಮ ಹೇಳ್ದಂಗೆ ರಾಜಕಾರಣಿ ಆದ್ರೆ ವೈಟ್ ಡ್ರೆಸ್ ಹಾಕ್ಲಿಲ್ಲ, ಅಪ್ಪ ಹೇಳ್ದಂಗೆ ವಕೀಲರಾಗಿಲ್ಲ, ಕರಿ ಕೋಟು ಹಾಕ್ಲಿಲ್ಲ. ಆದ್ರೆ ಎರಡೂನು ಎಲ್ಲೋ ನಾನು ಸಂಭಾಳಿಸಿದೀನಿ ಅನ್ನೋ ಒಂದು ವಿಶ್ವಾಸ ಇದೆಯಾ? ಕಲರ್ಫುಲ್ ಜೀವನ ಅಂತ ಈಗ ಕೋರ್ಟ್ನಲ್ಲಿ ಕರಿ ಕೋಟ್ ಹಾಕ್ತಾರೆ. ಆದರೆ ನಾವು ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತೀವಿ, ವಾದ ವಿವಾದಗಳಲ್ಲಿ ನಾವು ಭಾಗವಹಿಸ್ತೀವಿ. ರಾಜಕಾರಣಿಯಾದವನು ಸಹಜವಾಗಿ ಒಂದು ರಾಜಕಾರಣಿ ಜೊತೆಗೆ ಅದೇ ರೀತಿ ನಾವು ವಕೀಲಿಕೆನೂ ಮಾಡಿದಂಗೆ ಅನಿಸುತ್ತೆ. ಓಕೆ, ನೀವಂತೂ ಲಾಯರ್ ಆಗಕ್ಕಾಗಿಲ್ಲ, ನಿಮ್ಮ ಮಕ್ಕಳಿಗೆ ಏನಾದ್ರು ಓದಿಸ್ಬೇಕು ಅನ್ಕೊಳ್ತಿದ್ದೀರಾ? ನನ್ನ ಮಗ ಸೆಕೆಂಡ್ PU ಸ್ಟಡಿ ಮಾಡ್ತಿದ್ದಾನೆ. ಅವನದೇ ಆದ ಕಲ್ಪನೆ ಇಂಜಿನಿಯರಿಂಗ್ ಆಗ್ಬೇಕಂತ ನನ್ನ ಮಗನ ಒಂದು ಅಪೇಕ್ಷೆ ಇದೆ. ಮಗಳು ಅವಳು ಅದೇ ಹೇಳ್ತಾಳೆ, ತಮ್ಮದೇ ಆದ ಏನೋ ಕನಸಿದೆ ಅಂತ. ಇವತ್ತು ಏನಾಗಿದೆ ಅಂದರೆ ಶಿಕ್ಷಣ ಆ ಮಕ್ಕಳ ಅಭಿರುಚಿ ತಕ್ಕಂಗೆ ನಾವು ಕಲಿಸ್ಬೇಕಾಗಿದೆ. ಅವ್ರು ಏನಾಗೋದಕ್ಕೆ ಇಷ್ಟಪಡ್ತಾರೆ ಅವರಿಗೆ ಬಿಟ್ಟಿದ್ದೀನಿ. ಹೌದು, ಫೋರ್ಸ್ ಯಾವತ್ತು ಈ ಭಾಳ ಫೋರ್ಸ್ ನನ್ನನ್ನು ರಾಜಕಾರಣಕ್ಕೆ ಬಿಟ್ಟು ನಾನು ರಾಜಕಾರಣಿ ಯಾಕಾಗುತ್ತೆ ಯಾರಾದರೂ ಸಾಧ್ಯವೇ ಇಲ್ಲ. ಹೌದು, ಅದು ನಿಮ್ಮ ಮನಸ್ಸಲ್ಲೇ ಬರಬೇಕದು. ಅವ್ರಿಗೆ ಆ ಯುವಕರಾಗಿದ್ದಾಗ ಅದು ಸಹಜವಾಗಿ ಬಾಲ್ಯ ಜೀವನದಲ್ಲಿ ಅದು ಆ ರೀತಿ ಒಂದು ವಿದ್ಯಾಕ್ಷೇತ್ರ ಅಥವಾ ಬೇರೆ ಬೇರೆ ಅವ್ರಿಗೊಂದು ಪ್ರೇರಣೆ ಅದು ಬಂದು ನ್ಯಾಚುರಲ್ ಬರ್ತೇವೆ. ರಾಜಕೀಯಕ್ಕೆ ಬರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತು, ಬಂದ್ರಿ. ಈಗ ರೇಣುಕಾಚಾರ್ಯ ಅವರು ಅಬಕಾರಿ ಸಚಿವರಾಗಿದ್ದಾರೆ, ಅದು ಕೂಡ ಮನಸ್ಸಲ್ಲಿತ್ತ ಅಂತ ಆ ಖಾತೆನೇ ತಗೋಬೇಕು ಅಂತ ನನಗೆ ಆಕಸ್ಮಿಕವಾಗಿ ಬಂತು. ನಾನು ಯಾವತ್ತು ಗ್ರಾಮೀಣ ಈ ರೂರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ. ಜನರಿಗೆ ಸದಾ ಕುಡಿಯ ನೀರು, ರಸ್ತೆ, ವಿದ್ಯುತ್ತು, ದ್ವೀಪ ಮತ್ತು ಜೊತೆಗೆ ಈ ಕೃಷಿ, ನೀರಾವರಿ ಇದ್ರ ಬಗ್ಗೆ ನಾನು ಹೆಚ್ಚು ಆದ್ಯತೆ. ಅದು ಆಕಸ್ಮಿಕವಾಗಿ ನನಗೆ ಅಬಕಾರಿ ಇಲಾಖೆ ಒದಗಿ ಬಂತು. ಆದರೂ ಯಾವುದೇ ಖಾತೆ ಕೊಟ್ಟರು ಅದನ್ನು ಸಮರ್ಥವಾಗಿ ದಕ್ಷತೆ ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನನಗೆ ಭಗವಂತ ಕೊಡೋದು, ನನ್ನ ಜನ ಕೊಡಿದ್ದಾರೆ. ನಿಮ್ಗೆ ಸಂತೋಷ ಇದೆಯಾ ಸರ್ ಈ ಖಾತೆಯಲ್ಲಿ, ಅಥವಾ ಇನ್ಯಾವುದಾರ ಖಾತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ? ನಾನು ನಿಮಗೆ ಹೇಳ್ಬಿಡ್ತೀನಿ, ನನಗೆ ಸಂತೋಷ ಇಲ್ಲ ಅಂದ್ರೆ ಯಾವ ಖಾತೆ ಕೊಡಿಸ್ತೀಯಮ್ಮ? ಮುಖ್ಯಮಂತ್ರಿ ಆಯ್ತಮ್ಮ, ನನಗೆ ಈ ಖಾತೆ ಇಷ್ಟ ಇಲ್ಲ. ನೀವು ಕೇಳಿರ್ತಾನೆ, ಎಸ್ ನನಗೆ ಈ ಖಾತೆ ಇಷ್ಟ ಇಲ್ಲ, ನಾನು ಗೃಹ ಕೇಳ್ತೀನಿ, ಸಾರಿಗೆ ಕೇಳ್ತೀನಿ, ಒಂದು ನಿಮಿಷ ಅಲ್ಲಲ್ಲ, ಇದು ನಾವು ಕೇಳಿದ್ರು ಬರೋದಿಲ್ಲ. ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಅಪೇಕ್ಷೆ ಪಡ್ತೀನಿ, ಆಗುತ್ತಾ? ಅಲ್ಲ, ನಿಮ್ಮವರೇ ಕೊಡಬೇಕಲ್ಲ, ಅದನ್ನ ನಾವು ಕೊಟ್ಟು ಕೇಳಿಲ್ಲ. ಈಗ ನೀವೇನು ಹೇಳಿದ್ರಿ, ಈಗ ನಮ್ಮವರು ನನಗೆ ಅಬಕಾರಿ ಖಾತೆ ಕೊಟ್ಟವ್ರೆ, ನೀವು ಈ ಅಬಕಾರಿ ಖಾತೆ ನಿಮಗೆ ನಿರೀಕ್ಷೆ ಇತ್ತಾ ಅಥವಾ ಇದರಲ್ಲಿ ತೃಪ್ತಿ ಇದೆ ಅಂತ ನಾನು ಕೇಳ್ತೀನಿ. ಆಯ್ತು, ನಿಮ್ಮನ್ನೇ ಕೇಳ್ತೀನಿ, ಈ ಖಾತೆ ಕೊಡ್ಸಕ್ಕಾಗತ್ತಾ ಯಾವ್ದಾದ್ರು? ಅದನ್ನ ಜನಕ್ಕೆ ತಲುಪಿಸೋ ಪ್ರಯತ್ನ ನಮ್ದು ಇವತ್ತು. ನೋಡಮ್ಮ, ಮನುಷ್ಯನಿಗೆ ನಿರೀಕ್ಷೆ, ಆಸೆ, ಆಕಾಂಕ್ಷೆಗಳು ಇರುತ್ತೆ, ಆದ್ರೆ ಎಲ್ಲವೂ ಒದಗಿ ಬರಲ್ಲ. ಯಾವ್ದು ಬರುತ್ತೆ ಬಿಡಕ್ಕಾಗಲ್ಲ. ಅಲ್ಲ ನೋಡಿ, ನಾನು ಹೇಳ್ತಿಲ್ಲ, ಪ್ರತಿಯೊಬ್ಬ ಮನುಷ್ಯರಿಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು, ಆದರೆ ಆಸೆ ಇರಬೇಕು. ದುರಾಸೆ ಯಾವತ್ತೂ ಇರಬಾರ್ದು. ದುರಾಸೆ ಯಾವತ್ತು ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ದುರಾಸೆ ಇರಬಾರ್ದು, ಆಸೆ ಇರಬೇಕು. ಸ್ವಲ್ಪ ದಿವಸದ ಹಿಂದೆ ರೇಣುಕಾಚಾರ್ಯ ಅವರೇ ಕೇಳಿದ್ರು, ನನಗೊಂದು ಒಳ್ಳೆ ಖಾತೆ ಕೊಡಿ ಅಂತ. ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ಅಬಕಾರಿ ಅನ್ನೋದು ಒಳ್ಳೆ ಖಾತೆ ಅಲ್ವಾ?
ಇದು ಈ ಒಂದು ಖಾತೆ ಸಾಮಾನ್ಯ ಜನರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಇಲಾಖೆ ಅಲ್ಲ. ಇದು ಅಂದರೆ ಈ ಖಾತೆಯಲ್ಲಿ ಸೋರಿಕೆಯನ್ನು ತಡೆದು ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನು ತಂದು ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕ ಮಾಡಿ ನನಗೆ ತೃಪ್ತಿ ಇದೆ. ನಮ್ಮ ನಾಯಕರು ಕೊಟ್ಟಂಥ ಯಾವುದೇ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿದ ನನಗೆ ವಿಶ್ವಾಸ ಇದೆ ಅಷ್ಟಂತ ನಾನು ಹೇಳ್ತೀನಿ. ಓಕೆ, ಯಾವುದೇ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದು ನಿಮ್ಮ ಗುರಿ. ಅಬಕಾರಿ ಖಾತೆನ ಸಮರ್ಥವಾಗಿ ನಿಭಾಯಿಸೋದು ಅಂದ್ರೆ ಏನು ಅಂತ ಹೆಚ್ಚೆಚ್ಚು ಕುಡುಕರನ್ನು ಸೃಷ್ಟಿ ಮಾಡೋದು ಹೇಗೆ ಅಂತ? ಇದು ಕುಡುಕರು ಸೃಷ್ಟಿ ಮಾಡಿಲ್ಲ. ಸರ್ಕಾರದ ಇಲ್ಲಿ ಎಲ್ಲ ಒಂದು ಕಡೆ ಕೆಲವರು ಬೇರೆ ಬೇರೆ ರೀತಿ ಮಾತಾಡ್ತಾರೆ, ಅವರವರ ಭಾವನೆಗೆ ಅವ್ರ ತಕ್ಕಂತೆ ಮಾತಾಡ್ತಾರೆ. ಈ ಒಂದು ಖಾತೆಯಲ್ಲಿ ಸೋರಿಕೆ ಆಗ್ತಿತ್ತು, ಸೋರಿಕೆಯನ್ನು ತಡೆದ್ವಿ. ಜೊತೆಗೆ ಕಳ್ಳಬಟ್ಟಿ ನಕಲಿ ಮದ್ಯ ತಯಾರು ಮಾಡೋದು ತಡೆದು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಜಾಸ್ತಿ ಕೊಟ್ವಿನ ಕುಡುಕರನ್ನ ಜಾಸ್ತಿ ಮಾಡ್ತಾ ಹೋಗಲಿಲ್ಲ ನಾವು. ಅಥವಾ ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಅದರಲ್ಲಿ ಸ್ಪಷ್ಟವಾಗಿ ಬರೀತಾರೆ ಆರೋಗ್ಯಕ್ಕೆ ಹಾನಿಕರ ಎಲ್ಲದರಲ್ಲಿರುತ್ತೆ. ಆದರೆ ಯಾರಿಗೂ ನಾವು ಬಲವಂತವಾಗಿ ಈಗ ಒಬ್ಬ ಯಾವುದೋ ವ್ಯಕ್ತಿಗೆ ಅವನಿಗೆ ಕುಡಿಬೇಕು ಅಂತ ಯಾವತ್ತೂ ಮನಸ್ಸಲ್ಲಿರಲ್ಲ. ಬಲವಂತ ಮಾಡಿ ಕುಡಿಸಿದ್ರೆ ಅಥವಾ ಬಲವಂತ ಊಟ ಮಾಡಿಸಿದ್ರೆ ಅಥವಾ ಬಲವಂತವಾಗಿ ಸ್ಮೋಕ್ ಮಾಡಿಸಿದ್ರೆ ಅಥವಾ ಬೇರೆ ಅದು ಅವ್ರಿಗೆ ಆತ್ಮದಲ್ಲಿ ಇರುತ್ತೆ. ಏನಾದ್ರು ಯಾರ್ಯಾರಿಗೆ ಏನು ಅಭಿರುಚಿ ತಕ್ಕಂಗೆ ಕೆಲವರು ಸ್ವೀಕಾರ ಮಾಡ್ತಾರೆ, ಅದನ್ನು ನಾವು ಯಾರಿಗೂ ಬಲವಂತ ಮಾಡಲ್ಲ. ಅಲ್ಲ, ಬಲವಂತವಾಗಿ ವಿಷ ಕುಡಿಸಿದ್ರು ವಿಷಾನೇ, ಅದು ಅವನೇ ಕುಡಿದ್ರು ವಿಷಾನೇ. ಮದ್ಯಪಾನನೇ ಒಂದು ಲೆಕ್ಕದಲ್ಲಿ ವಿಷ ಅಂತ ಹೇಳ್ತಾರೆ, ಸ್ಲೋ ಪಾಯ್ಸನ್ ಅಂತ. ಸೊ ಅದು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾರೆ, ಯಾವ ರೀತಿ ಜನಕ್ಕೆ ಹೆಲ್ಪ್ ಮಾಡ್ತಾರೆ? ಪ್ರಾಮಾಣಿಕತೆ ಹೇಳ್ತೀನಿ, ಎಷ್ಟು ಜನ ಮಠಾಧೀಶ್ವರರು ಅಥವಾ ಸಾಹಿತಿಗಳು ಸಂಘ ಅನೇಕ ಈ ಮದ್ಯಪಾನದಿಂದ ಏನು ಮಾಡಬಾರ್ದು, ಇವತ್ತು ಸಮಾಜ ಪರಿವರ್ತನೆ ಆಗಬೇಕು, ಸಮಾಜ ಸುಧಾರಣೆ ಆಗಬೇಕು, ಇದರ ಮುಕ್ತರಾಗಿ ಹೊರಬನ್ನಿ ಅಂತ ಮಠಾಧೀಶರು ಕರೆ ಕೊಡ್ತಾರೆ. ಅಥವಾ ಅನೇಕ ಏನು ಈ ಸಾಹಿತಿಗಳು ಅಥವಾ ಬೇರೆ ಬೇರೆ ಹೇಳ್ತಾರೆ. ಆದರೆ ಎಲ್ಲ ಒಂದು ಕಡೆ ಅದಕ್ಕೆ ಅಡಿಕ್ಷನ್ ಆಗಿರ್ತಾರೆ, ಅದನ್ನು ಬಿಡ್ಸೋಕ್ಕೆ ಭಾಳ ಕಷ್ಟ. ಕೆಲವರು ನಾವೇನು ಯಾರಿಗೂ ಪ್ರೇರಣೆ ಮಾಡಲ್ಲ. ನಾನು ಎಷ್ಟೋ ಸಂದರ್ಭ ಬೀಳ್ತೇನೆ, ನಾನು ಅಬಕಾರಿ ಸಚಿವನಾಗಿದ್ದುವ ದುಶ್ಚಟಗಳಿಂದ ಎಲ್ಲೋ ಒಂದು ಕಡೆ ನಮ್ಮ ಯುವ ಸಮೂಹ ದಾರಿ ತಪ್ತಾ ಇದೆ. ದುಶ್ಚಟಗಳು ದಾಸರಾಗಬೇಡ್ರಿ, ದುಶ್ಚಟಗಳಿಂದ ದೂರ ಇದ್ದು ಈ ದೇಶದ ಸತ್ಪ್ರಜೆಗಳಾಗ್ರಿ ಅಂತ ಕಡೆ ನಾನು ಯುವಕರಿಗೆ ಕರೆ ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಕೂಡ ನೀವು ಚಿಂತನೆ ನಡೆಸ್ತಾ ಇದ್ದೀರಾ? ನಾನು ಖಂಡಿತ ಅಬಕಾರಿ ಸಚಿವನಾಗಿದ್ದುವ ಕೇವಲ ಆದಾಯನೇ ಮುಖ್ಯ ಅಲ್ಲ, ಸಮಾಜ ಪರಿವರ್ತನೆ ಆಗಬೇಕು, ಸಮಾಜ ಸುಧಾರಣೆ ಆಗಬೇಕು. ನಮ್ಮ ಯುವಶಕ್ತಿ ದುಶ್ಚಟಕ್ಕೆ ಮಾರು ಹೋಗಿ ಯುವಶಕ್ತಿ ಎಲ್ಲೋ ಒಂದು ಕಡೆ ಹಾಳಾಗ್ತದೆ, ಇದನ್ನು ತಡಿಬೇಕು ಅಂತ ನನಗೆ ಅದು ಒಂದು ಗುರಿ ಇದೆ. ಖಂಡಿತವಾಗ್ಲೂ ನಿಮ್ಮ ಗುರಿ ಕೂಡ ಸಾಕಾರ ಆಗಲಿ. ಅದೇ ಖುಷಿ ಒಂದು ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ನೋಡ್ಬೇಕು ನೀವು ಏನಿದೆ ಅಂತ. ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ ಸರ್? ಫುಡ್ಡು ನಾನು ಯಾವತ್ತು ಜೋಳದ ರೊಟ್ಟಿ, 2-3 ತರಕಾರಿ ಪಲ್ಯ, ಕಾಳಿನ ಪಲ್ಯ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಈ ರೀತಿ ನನಗೆ ಇಷ್ಟ. ಇದಂತೂ ನಾನು ರೆಗ್ಯುಲರ್ ನಾನು ಬೆಳಗ್ಗೆ ಊಟ ಆದ ತಕ್ಷಣ ಈ ಪಪ್ಪಾಯ ಹಣ್ಣು ತಿಂತೀನಿ, ಭಾಳ ಇಷ್ಟ ನನಗೆ. ಜೊತೆಗೆ ನೀವು ಹೆಲ್ದಿ ಮಿನಿಸ್ಟರ್ ಆಗ್ಬಿಟ್ರಿ. ನಾನ್ ವೆಜ್ ತಿನ್ನಲ್ವಾ? ಅದು ಆಲಸ್ಯ ಅಲ್ಲ, ಇವರು ನೀವು ತಿನ್ನೋದು ನೋಡಿದ್ರೆ ಆರೋಗ್ಯ ಇಲಾಖೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕುಡಿದಾಯ್ತು ಈಗ ತಿನ್ನಿ ಅನ್ಬೋದು ಅಂತ. ತಳಿಯಲ್ಲ. ಅಲ್ಲ, ಫಸ್ಟ್ ನಿಮ್ಗೆ ಕೊಟ್ಟಿರೋದಲ್ವಾ, ನಿಮ್ಗೆ ಕೊಟ್ಟಾಗ ನೀವು ಫಸ್ಟ್ ಶುರು ಮಾಡಬೇಕು. ಅದು ನಮ್ಮ ಕಾರ್ಯಕ್ರಮದ ರೂಲ್ಸ್ ಸರ್. ನಾವು ಗಿಫ್ಟ್ ಕೊಟ್ಟಾಗ ಅವರೇ ತಿನ್ಬೇಕು. ನಾನು ಕಾರ್ಯಕ್ರಮ ಅತಿಥಿಯಾಗಿ ಬಂದಿದ್ದೀನಿ. ಹೌದು. ನಾನು ಅತಿಥಿಯಾಗಿ ನೀವು ಕೊಟ್ಟಂತ ನಾನು ತಗೋತಾ ಇದ್ದೀನಿ. ರೇಣುಕಾಚಾರ್ಯ ವಿತ್ ಸುವರ್ಣ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ರೇಣುಕಾಚಾರ್ಯ ಅವರಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವ್ರ ಜೊತೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಅವರ ರಾಜಕೀಯ ಜೀವನದ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ರಾಜಕೀಯೇತರ ಜೀವನದಲ್ಲಿ ಏನೆಲ್ಲ ಮಾಡ್ತಾರೆ, ಹೇಗಿರ್ತಾರೆ, ಇವೆಲ್ಲದರ ಬಗ್ಗೆ ಮಾತಾಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.